Dear students, in the subject Elements of Costing 1, we are studying Unit 3, that is Material Cost Accounting and Control, and in this unit let us study in this class one more problem on economic ordering quantity, and also we have to know the meaning of ABC analysis and bin card. Here is a problem, please read it. From the following data, compute economic order quantity, that is EOQ, and number of orders to be placed to acquire the annual requirement. The data given are annual consumption 4000 units, price per unit rupees 4, storage cost 2% per annum of price, financing cost 6% per annum of price, cost of buying rupees 10 per order. And this problem is asked for 2004, October 2004 by Karnataka University, Dharwad. Yes, let us know about solution of this problem. We are required to calculate economic order quantity and the number of orders to be placed to get the annual requirement. ಇಲ್ಲಿ ನಾವು economic ordering quantity ಮತ್ತು ವರ್ಷದಲ್ಲಿ ಎಷ್ಟು ಸರಿ ಆರ್ಡರ್ ಕೊಡಬೇಕು, ನಮಗೆ ವರ್ಷಕ್ಕೆ ಬೇಕಾಗುವ ಒಟ್ಟು ಮೆಟೀರಿಯಲ್ಗಳನ್ನ ನಾವು ಪರ್ಚೇಸ್ ಮಾಡಲು ಎಷ್ಟು ಸರಿ ನಾವು ಆರ್ಡರ್ ಕೊಡಬಹುದಾಗಿದೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಮೊದಲನೇದಾಗಿ ಫಾರ್ಮುಲಾ ಬರೆಯಿರಿ. ದಟ್ ಈಸ್ EOQ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡೆಡ್ ಬೈ C. ಇಲ್ಲಿ A ಅಂದರೆ ಆ್ಯನ್ಯುವಲ್ ಕನ್ಸಂಪ್ಷನ್, ದಟ್ ಈಸ್ 4000 ಯೂನಿಟ್ಸ್. O ಈಸ್ ಈಕ್ವಲ್ ಟು ಆರ್ಡರಿಂಗ್ ಕಾಸ್ಟ್ ಪರ್ ಆರ್ಡರ್, ದಟ್ ಈಸ್ 10 rupees. C ಈಸ್ ಈಕ್ವಲ್ ಟು ಕ್ಯಾರಿಯಿಂಗ್ ಕಾಸ್ಟ್. ಇಲ್ಲಿ ಎ ಅಂದರೆ ಆ್ಯನ್ಯುವಲ್ ಕನ್ಸಂಪ್ಷನ್, ನೋಡಿ ಪ್ರಾಬ್ಲಮ್ದಲ್ಲಿದ್ದು 4000 ಯೂನಿಟ್ ಇದೆ. O ಈಸ್ ಈಕ್ವಲ್ ಟು ಅಂದರೆ ಕಾಸ್ಟ್ ಆಫ್ ಬೈಯಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಬೈಯಿಂಗ್ ಅಥವಾ ಆರ್ಡರಿಂಗ್ ಕಾಸ್ಟ್ ಎರಡು ಸೇಮ್ ಇರೋದ್ರಿಂದ O ಈಸ್ ಈಕ್ವಲ್ ಟು ಆರ್ಡರಿಂಗ್ ಕಾಸ್ಟ್, ದಟ್ ಈಸ್ ಕಾಸ್ಟ್ ಆಫ್ ಬೈಯಿಂಗ್ rupees 10 ಇದೆ. C ಈಸ್ ಈಕ್ವಲ್ ಟು ಕ್ಯಾರಿಯಿಂಗ್ ಕಾಸ್ಟ್. ನೋಡಿ ಇಲ್ಲಿ ಎರಡು ರೀತಿ ಇದೆ, ಸ್ಟೋರೇಜ್ ಕಾಸ್ಟ್ ಮತ್ತು ಫೈನಾನ್ಸಿಂಗ್ ಕಾಸ್ಟ್. ಕ್ಯಾರಿಯಿಂಗ್ ಕಾಸ್ಟ್ ಅಂದರೆ ಮೆಟೀರಿಯಲ್ ಪ್ರಿಸರ್ವೇಷನ್ ಕಾಸ್ಟ್ ಎಂದು ಕರೆಯಬಹುದು. ಮೆಟೀರಿಯಲ್ನ ಕೊಂಡು ಅದನ್ನು ಸಂರಕ್ಷಿಸಿಡುವ ವೆಚ್ಚ ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ. ಹಾಗೆ ಕ್ಯಾರಿಂಗ್ ಕಾಸ್ಟ್ದಲ್ಲಿ ನಾವು ಈಗಾಗಲೇ ಕಲ್ತಿದ್ದೇವೆ. ಕ್ಯಾರಿಂಗ್ ಕಾಸ್ಟ್ದಲ್ಲಿ ಸ್ಟೋರೇಜ್ ಕಾಸ್ಟ್, ಫೈನಾನ್ಸಿಂಗ್ ಕಾಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಇತ್ಯಾದಿ ಎಲ್ಲ ಬರುತ್ತೆ. ಆದ್ದರಿಂದ ಮಟೀರಿಯಲ್ಗಳನ್ನ ಕೊಂಡು ಪ್ರಿಸರ್ವ್ ಮಾಡುವ ಎಲ್ಲ ವೆಚ್ಚವನ್ನು ನಾವು ಲೆಕ್ಕ ಹಾಕಬೇಕು. ಹಾಗಾದರೆ ಇಲ್ಲಿ ಎರಡು ರೀತಿ ಇದೆ. 2%, ಸ್ಟೋರೇಜ್ ಕಾಸ್ಟ್ 2% ಆಫ್ ಪ್ರೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಟೀರಿಯಲ್ ಪ್ರೈಸ್ ಪರ್ ಯೂನಿಟ್ 4 rupees ಇದೆ. ಪ್ರಾಬ್ಲಮ್ದಲ್ಲಿ ಮಟೀರಿಯಲ್ ಪ್ರೈಸ್ ಪರ್ ಕೆಜಿ ಅಥವಾ ಪರ್ ಯೂನಿಟ್ ಎಲ್ಲಿ ಇರೋದಿಲ್ಲ. ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡ್ ಬೈ C ಎಂದಾಗ A ಎಂದಾಗ ಆ್ಯನ್ಯುವಲ್ ಕನ್ಸಂಪ್ಷನ್, O ಅಂದರೆ ಆರ್ಡರಿಂಗ್ ಕಾಸ್ಟ್, C ಅಂದರೆ ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್ ಪರ್ annum ಇರುತ್ತೆ. ಆದ್ದರಿಂದ ಇಲ್ಲಿ 2% ಆಫ್ ಸ್ಟೋರೇಜ್ ಕಾಸ್ಟ್ ಇದೆ, 6% ಮತ್ತು ಫೈನಾನ್ಸಿಂಗ್ ಕಾಸ್ಟ್ ಇದೆ. ಎರಡು ಆಫ್ ಪ್ರೈಸ್ ಮೇಲೇ ಇಲ್ಲಿ ತೆಗಿಬೇಕಾಗುತ್ತೆ. ಪರ್ ಯೂನಿಟ್ ಪ್ರೈಸ್ 4 ಇದೆ, ಆದ್ದರಿಂದ 2% ಆಫ್ 4 ಈಸ್ ಈಕ್ವಲ್ ಟು 0.08 ಆಗುತ್ತೆ. ಮತ್ತು 6% ಆಫ್ ಪ್ರೈಸ್ ಅಂದಾಗ 6% ಆಫ್ 4 rupees 0.24 ಆಗುತ್ತೆ. ಇದು ಫೈನಾನ್ಸಿಂಗ್ ಕಾಸ್ಟ್. ಹಾಗಾದರೆ ಎರಡು ಸೇರಿ 0.32 ಆಗುತ್ತೆ. ನೋಡಿ, ಹಾಗಾದರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿದಲ್ಲಿ ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡ್ ಬೈ C ದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ ಎಲ್ಲ ಇನ್ಫಾರ್ಮೇಷನ್ ತುಂಬೋಣ. 2 ಇಂಟು A ಅಂದಾಗ ಆ್ಯನ್ಯುವಲ್ ಕನ್ಸಂಪ್ಷನ್ 4000 ಯೂನಿಟ್ಸ್ ಇಂಟು ಆರ್ಡರಿಂಗ್ ಕಾಸ್ಟ್ O ಅಂದಾಗ ಅದು 10 rupees ಇದೆ, ಡಿವೈಡೆಡ್ ಬೈ C ಕ್ಯಾರಿಂಗ್ ಕಾಸ್ಟ್ 0.32 ಇದೆ. ಹಾಗಾದರೆ 2 ಇಂಟು 4000 ಇಂಟು 10, 4000 ಇಂಟು 2 8000, 4000 ಇಂಟು 2 8000 ಆಗುತ್ತೆ. 8000 ಇಂಟು 10 80,000 ಆಗುತ್ತೆ. ಡಿವೈಡೆಡ್ ಬೈ 0.32 ಮಾಡಿದಾಗ ಅದು 2,50,000 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 2,50,000 ಮಾಡಿದಾಗ 500 ಯೂನಿಟ್ಸ್ ಆಗುತ್ತೆ.
ಹಾಗಾದರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ 500 ಯೂನಿಟ್ಸ್. ನೆಕ್ಸ್ಟ್ ನಂಬರ್ 2ದಲ್ಲಿ ನಂಬರ್ ಆಫ್ ಆರ್ಡರ್ಸ್ ಟು ಬಿ ಪ್ಲೇಸ್ಡ್ ಟು ಗೆಟ್ ದ ಆ್ಯನ್ಯುವಲ್ ರಿಕ್ವೈರ್ಮೆಂಟ್ ಅದು ಫಾರ್ಮುಲಾ ಆ್ಯನ್ಯುವಲ್ ಕನ್ಸಂಪ್ಷನ್ ಡಿವೈಡೆಡ್ ಬೈ EOQ. ಇಲ್ಲಿ ಆ್ಯನ್ಯುವಲ್ ಕನ್ಸಂಪ್ಷನ್ 4000 ಯೂನಿಟ್ಸ್ ಇದೆ, ಮೇಲೆ ಪ್ರಾಬ್ಲಮ್ದಲ್ಲಿ ಅದು ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 500 ಯೂನಿಟ್ಸ್ EOQ ಮಾಡಿ ನಾವು ಕಂಡುಹಿಡಿದಿದ್ದೇವೆ ಮೇಲೆ ಈಕ್ವಲ್ ಟು 8 ಟೈಮ್ಸ್ ಆಗುತ್ತೆ. ಸೊ 4000 ಡಿವೈಡೆಡ್ ಬೈ 500 ಯೂನಿಟ್ಸ್ ಮಾಡಿದಾಗ ಅದು 8 ಟೈಮ್ಸ್, ಅಂದರೆ ವರ್ಷದಲ್ಲಿ ನಾವು 8 ಬಾರಿ ನಮಗೆ ಬೇಕಾಗುವ ಒಟ್ಟು ಮೆಟೀರಿಯಲ್ನ ನಾವು ವರ್ಷಕ್ಕೆ ಬೇಕಾಗುವ ಮೆಟೀರಿಯಲ್ನ 8 ಬಾರಿ ಕೊಂಡುಕೊಳ್ಳಬೇಕಾಗತ್ತೆ. ಈ ರೀತಿ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮತ್ತು ಸ್ಟಾಕ್ ಲೆವೆಲ್ ಮೇಲೆ ಈ ಹಿಂದಿನ ಎಕ್ಸಾಮ್ಗೆ ಪ್ರಾಬ್ಲಮ್ಗಳು ಕೇಳಿದ್ದಾರೆ. ಅದರಿಂದ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ ಮತ್ತು ಸ್ಟಾಕ್ ಲೆವೆಲ್ ಪ್ರಾಬ್ಲಮ್ಗಳನ್ನು ಫಾರ್ಮುಲಾಗಳನ್ನು ನೀವು ನೆನಪಿನಲ್ಲಿಡಬೇಕು. ನೆಕ್ಸ್ಟ್ ನಾವು ABC ಟೆಕ್ನಿಕ್ ಅಥವಾ ABC ಅನಲೈಸಿಸ್ ಅಥವಾ ಇದಕ್ಕೆ ಸೆಲೆಕ್ಟಿವ್ ಕಂಟ್ರೋಲ್ ಎಂದು ಕರೆಯುತ್ತಾರೆ. ಇದರ ಅರ್ಥವನ್ನು ನೋಡೋಣ. ABC ಟೆಕ್ನಿಕ್ it is an analytical approach to material control. Under this method, materials are classified according to their values, so that costly and more valuable materials are given greater attention and care. Under this technique, all the materials are classified according to their value, high, medium and low values, which are known as A, B and C items respectively. The ABC analysis is called always better control. It is also known as control by importance and exception or selective control. ನೋಡಿ, ABC ಅಂದಾಗ A ಅಂದಾಗ ಹೈ ವ್ಯಾಲ್ಯೂ ಮೆಟೀರಿಯಲ್, B ಅಂದಾಗ ಮೀಡಿಯಮ್ ವ್ಯಾಲ್ಯೂ ಮೆಟೀರಿಯಲ್ ಮತ್ತು C ಅಂದಾಗ ಲೋ ವ್ಯಾಲ್ಯೂ ಮೆಟೀರಿಯಲ್ಸ್ ಅಂದಾಗ ಮಟೀರಿಯಲ್ಗಳನ್ನು ಅದರ ವ್ಯಾಲ್ಯೂ ಆಧಾರದ ಮೇಲೆ ನಿಯಂತ್ರಣದ ಕ್ರಮಗಳನ್ನು ಅನುಸರಿಸಬೇಕು ಎಂದು ಹೇಳುತ್ತೆ. ಸೊ ಹೈ ವ್ಯಾಲ್ಯೂ ಮೆಟೀರಿಯಲ್ಸ್ are graded into A category, they are under strict control ಎಂದು ಹೇಳುತ್ತೆ. B medium value materials are graded into B category, they are under normal method of control, and low value materials are graded into C category and they are under simple method of control. So control is exercised according to the value of materials, so therefore it is called selective control. ನೋಡಿ, ಅಂದಾಗ ಇಲ್ಲಿ ಹೈ ವ್ಯಾಲ್ಯೂ ಮೆಟೀರಿಯಲ್ಗಳಿಗೆ ನಾವು A ಗ್ರೇಡ್ ಕೊಡ್ತಾ ಇದ್ದೀವಿ ಮತ್ತು ಅವು ಸ್ಟ್ರಿಕ್ಟ್ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಮೀಡಿಯಮ್ ವ್ಯಾಲ್ಯೂ ಮೆಟೀರಿಯಲ್ಗೆ ನಾವು B ಗ್ರೇಡ್ ಕೊಡ್ತಾ ಇದ್ದೀವಿ, ಹಾಗಾದರೆ ಅವು ನಾರ್ಮಲ್ ಮೆಥಡ್ ಆಫ್ ಕಂಟ್ರೋಲ್ದಲ್ಲಿ ಇರಬೇಕಾಗತ್ತೆ. ಮತ್ತು ಲೋ ವ್ಯಾಲ್ಯೂ ಮೆಟೀರಿಯಲ್ಗಳು ಅದಕ್ಕೆ ನಾವು C ಗ್ರೇಡ್ ಕೊಡ್ತಾ ಇದ್ದೀವಿ, ಹಾಗೂ ಅದು ಸಿಂಪಲ್ ಮೆಥಡ್ ಆಫ್ ಕಂಟ್ರೋಲ್ ಇದ್ದರೂ ನಡೆಯುತ್ತೆ. ಹೀಗೆ ಮಟೀರಿಯಲ್ಗಳ ವ್ಯಾಲ್ಯೂಗೆ ತಕ್ಕಂತೆ ನಾವು ನಿಯಂತ್ರಣದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಉದಾಹರಣೆಗಾಗಿ ಈ ಜ್ಯುವೆಲರಿ ಶಾಪ್ದಲ್ಲಿ ಹೈ ವ್ಯಾಲ್ಯೂ ವಜ್ರಕ್ಕೆ ಹೈ ವ್ಯಾಲ್ಯೂ ಅಂತ A ಗ್ರೇಡ್ ಕೊಡ್ಬೋದು, ಅವು ಸ್ಟ್ರಿಕ್ಟ್ ಕಂಟ್ರೋಲಲ್ಲಿರುತ್ತೆ. ಮೀಡಿಯಮ್ ವ್ಯಾಲ್ಯೂ ನೋಡಿ, ಚಿನ್ನ ಅಥವಾ ಬಂಗಾರಕ್ಕೆ ಮೀಡಿಯಮ್ ವ್ಯಾಲ್ಯೂ ಮೆಟೀರಿಯಲ್ B ಅಂತ ನಾವು ತಿಳಿದುಕೊಳ್ಬೋದು, ಅದು ನಾರ್ಮಲ್ ಮೆಥಡ್ ಆಫ್ ಕಂಟ್ರೋಲ್ ಇರುತ್ತೆ. ಮತ್ತು ಬೆಳ್ಳಿ C ಅಂಥೇಳಿ ನಾವು ಗ್ರೇಡ್ ಅಂತ ತಿಳಿದುಕೊಳ್ಬೋದು, ಅದು ಸಿಂಪಲ್ ಮೆಥಡ್ ಆಫ್ ಕಂಟ್ರೋಲ್ದಲ್ಲಿ ಇರುತ್ತೆ. ಹೀಗೆ ABC ಅನಲೈಸ್ ಅಂದಾಗ ನೋಡಿರಿ, ಇದಕ್ಕೆ ಆಲ್ವೇಸ್ ಬೆಟರ್ ಕಂಟ್ರೋಲ್ ಎಂದು ಕರೆಯಲಾಗುತ್ತೆ. ವಾಟ್ ಈಸ್ ABC ಅನಲೈಸಿಸ್ ಅಂದಾಗ, ABC ಅನಲೈಸಿಸ್ ಆರ್ ABC ಟೆಕ್ನಿಕ್ ಈಸ್ ಎ ಮೆಥಡ್ ಆಫ್ ಮಟೀರಿಯಲ್ ಕಂಟ್ರೋಲ್ ವೇರ್ ಕಂಟ್ರೋಲ್ ಈಸ್ ಎಕ್ಸರ್ಸೈಸ್ಡ್ ಅಕಾರ್ಡಿಂಗ್ ಟು ವ್ಯಾಲ್ಯೂ ಆಫ್ ಮಟೀರಿಯಲ್ ಎಂದು ಬರೆಯಿರಿ. ಮತ್ತು ಹೈ ವ್ಯಾಲ್ಯೂ ಮಟೀರಿಯಲ್ಸ್ ಆರ್ ಅಂಡರ್ A category and they are under strict control. Medium value materials are under B category and they are under normal method of control, and low value materials are graded into C category, they are simple method of control ಎಂದು ನಾವು ಹೇಳ್ಬೋದು. ಇದು ABC, ಇದ್ರ ಮೇಲೆ ಏನು ಪ್ರಾಬ್ಲಮ್ಸ್ ಇಲ್ಲ, ಆದರೆ ಎಕ್ಸಾಮ್ಗೆ ಇದು 2 ಮಾರ್ಕ್ಸ್ ಕ್ವೆಶನ್ದಲ್ಲಿ ವಾಟ್ ಈಸ್ ABC ಅನಲೈಸಿಸ್ ಈ ರೀತಿ ABC ಟೆಕ್ನಿಕ್ ಬರ್ಬೋದು ಪ್ರಶ್ನೆ. ನೆಕ್ಸ್ಟ್ ನೋಡಿ, ಬಿನ್ ಕಾರ್ಡ್. ಇಲ್ಲಿ ಬಿನ್ ಕಾರ್ಡ್ ಇದು ಒಂದು ಮೆಥಡ್ ಆಫ್ ಮಟೀರಿಯಲ್ ಕಂಟ್ರೋಲ್ ಇದೆ. ಹಾಗಾದರೆ ನಾವು ಅರ್ಥವನ್ನು ನೋಡೋಣ. Bin is a cupboard or rack used for storing the materials. The materials are stored in a bin for recording how much materials are received and issued and the balance in each bin. A card is kept in the bin. It is known as bin card.
It records materials received and issued in quantity and shows the balance of stocks at any time. ನೋಡಿ, ಬಿನ್ ಅಂದಾಗ ಇಲ್ಲಿ ಒಂದು ಕಬೋರ್ಡ್ ಅಥವಾ ರ್ಯಾಕ್ ಅಂತ ಹೇಳ್ಬೋದು. ಹಾಗಾದರೆ ಪ್ರತಿಯೊಂದು ಕಬೋರ್ಡ್ ಅಥವಾ ರ್ಯಾಕ್ದಲ್ಲಿ ಸ್ಟೋರ್ ಮಾಡಿದ ಮಟೀರಿಯಲ್ಗಳಲ್ಲಿ ಒಂದು ಕಾರ್ಡನ್ನು ಇಡಲಾಗುತ್ತೆ. ಆ ಕಾರ್ಡ್ದಲ್ಲಿ ಮಟೀರಿಯಲ್ಗಳು ರಿಸೀವ್ಡ್ ಅಥವಾ ಮಟೀರಿಯಲ್ಗಳನ್ನ ಸ್ವೀಕರಿಸಿದ್ದಕ್ಕೆ, ಇಶ್ಯೂಡ್ ಮಟೀರಿಯಲ್ಗಳನ್ನು ಕೊಟ್ಟಿದ್ದಕ್ಕೆ ಮತ್ತು ಬ್ಯಾಲೆನ್ಸ್ ಎಷ್ಟು ಉಳಿತೆ ಅನ್ನೋದು ಕ್ವಾಂಟಿಟಿ ಮಾತ್ರ ಇಲ್ಲಿ ದಾಖಲಿಸಲಾಗುತ್ತೆ. ಸೊ ಬಿನ್ ಕಾರ್ಡ್ ಮೀನ್ಸ್, ಬಿನ್ ಕಾರ್ಡ್ ಅರ್ಥವನ್ನು ನೋಡಿದಾಗ, ಬಿನ್ ಈಸ್ ಎ ಕಬೋರ್ಡ್ ಆರ್ ರ್ಯಾಕ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಮಟೀರಿಯಲ್. ಸೊ ಎ ಕಾರ್ಡ್ ಈಸ್ ಕೆಪ್ಟ್ ಇನ್ ದ ಬಿನ್ ಟು ರಿಕಾರ್ಡ್ ಹೌ ಮಚ್ ಮಟೀರಿಯಲ್ಸ್ ರಿಸೀವ್ಡ್ ಆ್ಯಂಡ್ ಇಶ್ಯೂಡ್ ಆ್ಯಂಡ್ ಟು ನೋ ದ ಬ್ಯಾಲೆನ್ಸ್. ಇಟ್ ಈಸ್ ಕಾಲ್ಡ್ ಬಿನ್ ಕಾರ್ಡ್. ಹಾಗಾದರೆ ಬಿನ್ ಅಥವಾ ಕಬೋರ್ಡ್ದಲ್ಲಿ ಅಥವಾ ರ್ಯಾಕ್ದಲ್ಲಿ, ಬಿನ್ ಅಂದರೆ ಕಬೋರ್ಡ್ ಅಥವಾ ರ್ಯಾಕ್, ಆ ಪ್ರತಿಯೊಂದು ರ್ಯಾಕ್ದಲ್ಲಿ ಒಂದು ಕಾರ್ಡನ್ನು ಇಡಲಾಗಿದೆ. ಮಟೀರಿಯಲ್ಗಳು ಇಮಿಡಿಯೇಟ್ ರಿಸೀವ್ಡ್ ಆದಾಗ, ಸ್ವೀಕರಿಸಿದಾಗ ಮತ್ತು ಇಶ್ಯೂ ಆದಾಗ, ಕೊಟ್ಟಾಗ ಆಗಿಂದಾಗಿ ಅವುಗಳಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಇದರಿಂದ ಆಮೇಲೆ ಸ್ಟೋರ್ ಲೆಜರ್ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮಟೀರಿಯಲ್ಗಳು ಯಾವ ಆರ್ಡರ್ ಕೊಟ್ಟು ತರಿಸಿಕೊಳ್ಳಲಿಕ್ಕೂ, ಸ್ಟಾಕ್ ಲೆವೆಲ್ಗಳು ಕಡಿಮೆಗೆ ಇಳಿದಾಗ ಆರ್ಡರ್ ಕೊಟ್ಟು ಮಟೀರಿಯಲ್ಸ್ ತರಿಸಿಕೊಳ್ಳಲಿಕ್ಕೂ ದೊರಕಿಸಿಕೊಳ್ಳಲಿಕ್ಕೂ ಇದು ಹೆಲ್ಪ್ ಆಗುತ್ತೆ. ಈ ರೀತಿ ಇಕನಾಮಿಕ್ ಆರ್ಡರ್, ಕ್ವಾಂಟಿಟಿ, ಸ್ಟಾಕ್ ಲೆವೆಲ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎನಿ ಡಿಫಿಕಲ್ಟ್ ಇದ್ದರೆ ನೀವು ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ABC ಅನಲೈಸಿಸ್, ಇದು ಮೀನಿಂಗ್ ಬರೋ ಚಾನ್ಸ್ ಇದೆ. ಬಿನ್ ಕಾರ್ಡ್, ಇದು 2 ಮಾರ್ಕ್ಸ್ ಕ್ವೆಶನು ಇಂಪಾರ್ಟೆಂಟ್. ಜೊತೆಗೆ ಬಿನ್ ಕಾರ್ಡ್ ಮೇಲೆ ಈ ಹಿಂದಿನ ಎಕ್ಸಾಮ್ಗೆ ಒಂದು ಪ್ರಾಬ್ಲಮನ್ನು ಇಲ್ಲಿ ಕೇಳಿದ್ದಾರೆ. ನಾವು ಈ ಪ್ರಾಬ್ಲಮನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾಯಿದ್ದೀವಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 5 ಮಾರ್ಕ್ಸ್ ಬಿನ್ ಕಾರ್ಡ್ ಒಂದು ಪ್ರಾಬ್ಲಮ್ ಇದೆ. ಹಾಗಾದರೆ ಇಲ್ಲಿ ಸ್ಪೆಸಿಮೆನ್ ಆಫ್ ಬಿನ್ ಕಾರ್ಡ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಬಿನ್ ಕಾರ್ಡ್ ಮೇಲೆ ಬಿನ್ ಕಾರ್ಡ್ ನಂಬರ್ ಇರುತ್ತೆ, ನೇಮ್ ಆಫ್ ಮಟೀರಿಯಲ್, ಸ್ಟೋರ್ ಲೆಜರ್, ಫೋಲಿಯೋ ನಂಬರ್ ಕೊಡ್ಬೋದು, ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಯಾವ ರೀತಿ ಇದೆ ಕೊಡ್ಬೋದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್, ಮಿನಿಮಮ್ ಸ್ಟಾಕ್, ಆರ್ಡರಿಂಗ್ ಕ್ವಾಂಟಿಟಿ, ರೀಆರ್ಡರ್ ಲೆವೆಲ್, ಇವೆಲ್ಲವುಗಳನ್ನು ಇಲ್ಲಿ ಬಿನ್ ಕಾರ್ಡ್ ಮೇಲೆ ಹೆಡ್ಡಿಂಗ್ದಲ್ಲಿ ಬರೆಯಲಾಗುತ್ತೆ. ಜೊತೆಗೆ ಅದರ ಫಾರ್ಮ್ಯಾಟ್ ನಮೂನೆಯಲ್ಲಿ ಮೊದಲೇ ಕಾಲಮ್ ಡೇಟ್ ಇದೆ, ರಿಸೀಟ್ಸ್ ಮಟೀರಿಯಲ್ ಬಂದದಕ್ಕೆ GR ನಂಬರ್ ಮತ್ತು ಕ್ವಾಂಟಿಟಿ ಇದೆ, ಗೂಡ್ಸ್ GRN ಅಂದರೆ ಗೂಡ್ಸ್ ರಿಸೀವ್ಡ್ ನೋಟ್ ನಂಬರ್ ಮತ್ತು ಕ್ವಾಂಟಿಟಿ ಎಷ್ಟು ರಿಸೀವ್ಡ್ ಆಯಿತು. ಇಶ್ಯೂದಲ್ಲಿ SR ನಂಬರ್ ಮತ್ತು ಕ್ವಾಂಟಿಟಿ ಇದೆ. SR ನಂಬರ್ ಅಂದರೆ ಸ್ಟೋರ್ಸ್ ರಿಕ್ವಿಸಿಷನ್ ನಂಬರ್ ಮತ್ತು ಕ್ವಾಂಟಿಟಿ. ಆಮೇಲೆ ಬ್ಯಾಲೆನ್ಸ್ ಕ್ವಾಂಟಿಟದಲ್ಲಿದೆ. ಸ್ಟಾಕ್ ವೆರಿಫಿಕೇಷನ್ ರಿಮಾರ್ಕ್ಸ್ ಬರಲಿಕ್ಕೆ ಒಂದು ಕಾಲಮನ್ನು ಇಡಬಹುದಾಗಿದೆ. ಈ ರೀತಿ ಸ್ಪೆಸಿಮೆನ್ ಆಫ್ ಬಿನ್ ಕಾರ್ಡ್ದಲ್ಲಿ ರಿಸೀಟ್, ಇಶ್ಯೂ, ಬ್ಯಾಲೆನ್ಸ್ ಮುಖ್ಯ ಇದೆ. ಡೇಟು, ರಿಸೀಟು, ಇಶ್ಯೂ, ಬ್ಯಾಲೆನ್ಸ್ ಮತ್ತು ಇಲ್ಲಿ ಕ್ವಾಂಟಿಟಿ ಮಾತ್ರ ದಾಖಲಾಗುತ್ತೆ. ರೇಟು ಮತ್ತು ವ್ಯಾಲ್ಯೂ ಇಲ್ಲಿ ಬರುವುದಿಲ್ಲ, ಅದು ಸ್ಟೋರ್ ಲೆಜರ್ದಲ್ಲಿ ನಾವು ಬರಿತಾ ಇದ್ದೀವಿ. ಸೊ ರಿಸೀಟ್, ಇಶ್ಯೂ, ಬ್ಯಾಲೆನ್ಸ್ ಇರುತ್ತೆ. ರಿಸೀಟ್ಗೆ GR ನಂಬರ್ ಅಂದರೆ ಗೂಡ್ಸ್ ರಿಸೀವ್ಡ್ ನೋಟ್ ನಂಬರ್ ಮತ್ತು ಇಶ್ಯೂಗೆ SR ನಂಬರ್, ಸ್ಟೋರ್ಸ್ ರಿಕ್ವಿಸಿಷನ್ ನಂಬರ್ ಅಥವಾ MR ನಂಬರ್ ಎಂದು ಕರೆಯಬಹುದು. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಬಿನ್ ಕಾರ್ಡ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.